ಇನ್ನು ಒಲಿಂಪಿಕ್ಸ್ ಫೈನಲ್ನಿಂದ ಅನರ್ಹಗೊಂಡಂತ ವಿನೇಶ್ ಫೋಗಟ್ ಅವರು ತನಗೆ ಜಂಟಿ ಬೆಳ್ಳಿ ಪದಕ ನೀಡಬೇಕು ಅಂತ ಸಲ್ಲಿಸಿದಂಥ ಮನವಿಯ ವಿಚಾರಣೆ ಏನಿದೆ ಅದು ಇವತ್ತು ನಡೆಯಲಿದೆ. ಇಂದು ಸಂಜೆ 6 ಗಂಟೆಗೆ ನ್ಯಾಯಮಂಡಳಿಯಲ್ಲಿ ಅರ್ಜಿ ವಿಚಾರಣೆ ಬರಲಿದ್ದು ಪದಕದ ಆಸೆ ಇನ್ನೂ ಕೂಡ ಜೀವಂತವಾಗಿದೆ. ಆರಂಭದಲ್ಲಿ ತೀರ್ಪಿನ ಗಡುವು ವಿಸ್ತರಣೆಗೆ ಸಂಬಂಧಿಸಿ ಗೊಂದಲ ಉಂಟಾಗಿತ್ತು. ಈ ಮೊದಲ ಗಡುವನ್ನು ಆಗಸ್ಟ್ 13ರವರೆಗೆ ವಿಸ್ತರಿಸಲಾಗಿದೆ ಎಂದು ಹೇಳಲಾಗಿತ್ತು. ನಂತರ ಅಧಿಕೃತವಾಗಿ CASನ ತಾತ್ಕಾಲಿಕ ವಿಭಾಗ 2024 ಆಗಸ್ಟ್ 11 ಅಂದರೆ ಇಂದು ಸಂಜೆ 6 ಗಂಟೆ ಸಮಯವನ್ನು ಈಗ ವಿಸ್ತರಣೆ ಮಾಡ್ತೀವಿ 6 ಗಂಟೆವರೆಗೆ. ಸೊ ಕ್ರೀಡಾ ನ್ಯಾಯ ಮಂಡಳಿ ಏನಿದೆ ಅಲ್ಲಿಂದ ತೀರ್ಪು ಪ್ರಕಟ ಆಗುತ್ತೆ. ಹಾಗಾಗಿ ಜಂಟಿಯಾಗಿ ಈ ಬೆಳ್ಳಿ ಪದಕ ಸಿಗಬಹುದಾ ಅಂತ ಇನ್ನೂ ಕೂಡ ಒಂದು ಪದಕದ ನಿರೀಕ್ಷೆಯಲ್ಲಿ ಭಾರತ ಇರೋದು. ಸೊ ವಿನೇಶ್ ಫೋಗಟ್ ಸಲ್ಲಿಸಿದಂಥ ಅರ್ಜಿ ವಿಚಾರಣೆ ಇಂದು ನಡೆಯಲಿದೆ. ಕೇವಲ 100 ಗ್ರಾಮ್ ತೂಕ ಹೆಚ್ಚಾಗಿದ್ದಕ್ಕೆ ಅನರ್ಹ ಮಾಡಲಾಗಿತ್ತು, ಡಿಸ್ಕ್ವಾಲಿಫೈ ಮಾಡಲಾಗಿತ್ತು. ಇದನ್ನು ಪ್ರಶ್ನಿಸಿ ಮನವಿ ಸಲ್ಲಿಸಿದ್ರು. ಇಂದು ಸಂಜೆ 6 ಗಂಟೆಗೆ ನ್ಯಾಯಮಂಡಳಿಯಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ಪದಕದ ಆಸೆ ಇನ್ನೂ ಕೂಡ ಜೀವಂತವಾಗಿದೆ.